ಬಹಳ ಜೋರಿದ್ದಾನೆ. ನಾನು ಹೈಲೈಟ್ ಆಗ್ತೀನಿ ಅನ್ನೋದು ಓವರ್ ಬಿಲ್ಡಪ್ ಇದೆ. ಇಲ್ಲಿ ಬಿಗ್ ಬಾಸ್ ಅಲ್ಲೂ ಗೇಮ್ ಇದೆ ಅನ್ನೋದು ಗೊತ್ತಾಗ್ತಿದೆಯಲ್ಲ. ಬೇಕು ಅಂತ ಟಾರ್ಗೆಟ್ ಮಾಡಿದ್ರು ಎಲ್ಲ ಸೇರ್ಕೊಂಡು. ಟಾಸ್ಕ್ ಚೆನ್ನಾಗಿ ಮಾಡ್ತಾರೆ, ಆಮೇಲೆ ಕಾಮಿಡಿ ಮಾಡ್ತಾರೆ. ಹುಲಿ ಇದ್ದಂಗೆ ಇದ್ದವ್ರು ಇಲಿ ಆಗ್ಬಿಟ್ರು. ಅವರೇ ಗೆಲ್ಬೋದು. ಆ ಪ್ಲೇಸ್ ಅಲ್ಲಿ ಬೇರೆ ಯಾರನ್ನೂ ನೋಡಕ್ ಇಷ್ಟಪಡಲ್ಲ. ಒಂದು ಫಸ್ಟ್ ಹೇಳ್ಬೇಕಂದ್ರೆ ಈ ಸರಿ ಬಿಗ್ ಬಾಸ್ ಅಲ್ಲಿ ಒಂದು ಖುಷಿ ನನಗಾಗಿದೆ ಅಂದರೆ ರಿಯಲಿ ಒಂದು ಫ್ಯಾಮಿಲಿ ಕುತ್ಕೊಂಡು ನೋಡೋಂಥದ್ದು ಡ್ರೆಸ್ಸು ಮಾತ್ರ ನೀಟಾಗಿ ಹಾಕ್ತಾಯಿದ್ರು ಎಲ್ಲರೂ. ಅದು ಮಾತ್ರ ನಿಜವಾಗ್ಲೂ ಒಂದು ಖುಷಿಯಾಗಿದೆ. ಈ ಜಗಳ ತರಲೆ ಮಾಡಿದ್ರೇ ಬಿಗ್ ಬಾಸಲ್ಲಿ ಗೆಲ್ಲಕ್ಕಾಗೋದು, ಕೌಂಟ್ರ್ ಕೊಟ್ರೇ ಗೆಲ್ಲಕ್ಕಾಗೋದು ಅನ್ನೋ ಉದ್ದೇಶದಿಂದ ಕೆಲವರೆಲ್ಲ ಸ್ವಲ್ಪ ಓವರ್ ಬಿಲ್ಡಪ್ ಎಲ್ಲ ತೋರಿಸಿದ್ರು. ಬಟ್ ಈ ಸರಿ ನನಗೆ ಮೋಕ್ಷಿತ ಗೆಲ್ಲಿ ಅನ್ನೋ ಆಸೆ ಇದೆ. ಏಕೆಂದರೆ ಒಂದು ಹೆಣ್ಣು ಮಗುಗೆ ಚಾನ್ಸ್ ಕೊಡೋಣ ಅಂತ. ಹನುಮಂತನು ಒಳ್ಳೆ ಹುಡುಗನೇ, ಇಲ್ಲ ಅಂತ ಹೇಳಲ್ಲ. ಅಂದರು ಒಳಗಡೆ ಅನ್ನೋದಿದೆಯಲ್ಲ, ಹನುಮಂತ ಬೇರೆನೇ ಇದ್ದಾನೆ, ಭಾಳ ಜೋರಿದ್ದಾನೆ. ಹನುಮಂತ ನೋಡೋಕ್ಕೆ ಇನ್ನೋಸೆಂಟು. ಎಲ್ಲಿ ಹೇಗೆ ನಾನು ಗೆಲ್ಲಬಹುದು ಅನ್ನೋದು ಬುದ್ಧಿವಂತಿಕೆ ತೋರಿಸ್ಕೊಂಡು, ನಾನೆಲ್ಲದರ ಅನ್ನೋ ಥರ ನಾಟಕ ಆಡ್ಕೊಂಡು ಡ್ರಾಮಾ ಮಾಡಿಕೊಂಡು ಏನು ಗೊತ್ತಿಲ್ಲದಾರಂಗೆ ಇದ್ದು ಬರ್ಬೋದು ಅಂತ ಹೇಳಿ ಒಂದು ಇದೆ. ಅವನಿಗೆ ಮೇಯ್ನ್ ಅಂದರೆ ಕಪ್ಪ ಆಸೆ ಇಲ್ಲ. ಈಗ ಬಂದಿದ್ದ ಆಟ ಆಡ್ಬಿಡೋಣ ಅಂತ ಆಡ್ತಿದ್ದಾನೆ, ಓಕೆ ಒಪ್ಕೊಳ್ಳೋಣ. ಬಟ್ ನನಗೆ ಮೋಕ್ಷಿತ ಮೇಲೆ ತುಂಬ ಪ್ರೀತಿ. ಇನ್ನೋಸೆಂಟು, ಒಳಗೂ ಪಾಪ ಅವಳು ಅಂತರ್ಮುಖಿಯಾಗಿ ಸೈಲೆಂಟಾಗೇ ಇದ್ದು ಬಂದಿದ್ದಾಳೆ. ಯಾರ ಸಂಘ ಮಾಡಬೇಕಂದ್ರೂ ಹೊರಗಡೆ ಪ್ರಪಂಚಕ್ಕೆ ಒಂದು ಬ್ಲೇಡ್ ಇಲ್ಲ ಅಂದರೆ ಒಂದು ಕಳಂಕ ಇಲ್ಲದೆ ನಾನು ಹೇಗಿರಬೇಕು, ನಾನು ಇರೋದೇ ಹೀಗೆ ಅನ್ನೋ ಸತ್ಯ ಹೃದಯದಿಂದ ಬಂದಿರೋದ್ರಿಂದ, ನಿಜವಾಗ್ಲೂ ಸತ್ಯ ಹೃದಯದಿಂದ ಬಂದವಳೇ ಮೋಕ್ಷಿತ. ಭವ್ಯ ಗೊತ್ತಾಗಲ್ಲ ಅದಕ್ಕೆ ಪಾಪ. ಈಗ ಯಾರು ಏನು ಹೇಳ್ಕೊಟ್ಟಿರ್ತಾರೆ, ಅಲ್ಲ ಈಗ ಕಟ್ಟಿಕೊಟ್ಟ ಬುದ್ಧಿ ಹೇಳ್ಕೊಟ್ಟ ಚಾಡಿ ಇಲ್ಲಿವರೆಗೆ ಅನ್ನೋ ಥರ ಭವ್ಯನೇ ಆ್ಯಟಿಟ್ಯೂಡು. ಆ ಕ್ಷಣದಲ್ಲಿ ನಾನು ಹಿಂಗೆ ಮಾತಾಡಿದರೆ ನಾನು ಹೊರಗಡೆ ಹೈಲೈಟ್ ಆಗ್ತೀನಿ ಅನ್ನೋದು ಓವರ್ ಬಿಲ್ಡಪ್ ಇದೆ. ನೋಡಿ, ಅಲ್ಲಿ ವಿಕ್ರಮ್ ಮೋಸ ಮಾಡ್ತಾ ಇದ್ದಾನೆ, ಜನಕ್ಕೆ ಗೊತ್ತಾಗ್ತಾ ಇದೆ. ಭವ್ಯ ಮೇಲೆ ನಿಜವಾದ ಪ್ರೀತಿ, ನಿಜವಾದ ಆಕಾಂಕ್ಷೆಗಳು ಇಲ್ಲ. ಆದ್ರೂ ಭವ್ಯ ಏನೋ ಒಂಥರ ಇನ್ನೋಸೆಂಟಾಗಿ ಅದೆಲ್ಲ ಮರ್ತು ಬಿಡ್ತೀನಿ ಅನ್ನೋ ಥರ ಹೋಗ್ತಾಳೆ. ಅಲ್ಲಿ ಸೋಲ್ತಾ ಇದ್ದಾಳೆ. ಈಗ ಅವನು ಸಹ ಎಲ್ಲ ಟೈಮಲ್ಲೂ ಭವ್ಯನ ಬಿಟ್ಕೊಟ್ಟಿದ್ದಾರೆ. ಭವ್ಯ ನೀವು ಅಬ್ಸರ್ವ್ ಮಾಡಿ, ವಿಕ್ರಮನ್ನು ಎಲ್ಲೂ ಬಿಟ್ಕೊಟ್ಟಿಲ್ಲ, ಎಲ್ಲೆಲ್ಲೋ ಬಿಟ್ಕೊಟ್ಟಿಲ್ಲ ವಿಕ್ರಮನ್ನು. ಆ ವಿಕ್ರಮನ್ನು ಬಿಟ್ಕೊಟ್ಟಿಲ್ಲ ಅಂದಾಗ ಭವ್ಯ ಮೋಸ ಹೋಗ್ತಾ ಇದ್ದಾಳೆ. ಇದು ಹೆಣ್ಮಕ್ಳಿಗೂ ತಪ್ಪೇ ಅಲ್ವ? ನಾವೊಂದು ಹೆಣ್ಮಕ್ಳಾಗಿ ನಾಳೆ ದಿನ ಆ ತಾಯಿಗಾಗಲಿ ಇನ್ನೊಬ್ಬರಿಗಾಗಲಿ ಹಿಂದೆಯಿಂದ ನೀನು ವಿಕ್ರಮ್ ಜೊತೆ ಇರಬೇಡ, ಸೇರಬೇಡ ಅಂತ ಹೇಳಿ ಪಬ್ಲಿಕ್ಕಾಗಿ ಆದ್ರೂ ಅವಳು ಏನೋ ಒಂಥರ ಅದನ್ನು ಅವನು ಎದುರುಗಡೆ ಸುಮ್ಮನೆ ಡ್ರಾಮಾ ಮಾಡ್ತೇನೆ ಅವತ್ತಿಗೆಲ್ಲಕ್ಕೋಸ್ಕರ, ನೆಕ್ಸ್ಟ್ ಡೇಗಿಲ್ಲ. ಇನ್ನು ರಜತ್ ಅಂತೂ ಸುಮ್ಮನೆ ಬಿಲ್ಡಪ್, ನಾನು ಬಾಯಾಡಿದೆ, ನಂದೇ ಜೋರು. ಆ ಕ್ಷಣದಲ್ಲಿ ನೋಡಿ, ಅವರ ಆಟ ಯಾವುದು ಕರೆಕ್ಟಾಗಿ ಆಡಿಲ್ಲ ರಜತ್. ಅದರಲ್ಲಿ ಹನುಮಂತ ತುಂಬ ಚೆಂದ ಆಟ ಆಡ್ತಾಯಿದ್ರು. ಆಟ ಆಡುವಾಗ ರಜತಂದು ಎಲ್ಲ ಸೋಲೆ ಬಾಯಿ. ಚೈತ್ರನೂ ಅಷ್ಟೇ, ಬಾಯಿಲಿ ಜೋರು, ಕೈಲಿ ಏನಾಗ್ತಿರ್ಲಿಲ್ಲ, ಬಾಯಿಲಿ ಮಾತ್ರ ಜೋರು. ರಜತ್ ಅಷ್ಟೇ, ಬಾಯಿಲಿ ಜೋರು. ರಜತ್ ಯಾವ ಆಟನೂ ಚೆನ್ನಾಗಿ ಆಡಿಲ್ಲ. ಧನ್ರಾಜ್ ಸ್ವಲ್ಪ ಬೇಜಾರು ಅನ್ನಿಸ್ತು. ಅವನೊಂದು ಸಣ್ಣ ತಪ್ಪು ಮಾಡ್ದ ಅಂತ ಗೊತ್ತಿಲ್ದೋ ಏನೋ ಎಂಥದೋ ಅನ್ನೋ ಥರದಲ್ಲಿ ಆಯಿತು ಅವನಿಗೆ. ಪಾಪ ಎಲ್ಲರಿಗೂ ಹಂಗೆ ಕಾಣಿಸ್ಬೋದೇನೋ ಅಂತ ಹೇಳಿ ಅದೊಂದು ಆಟದಲ್ಲಿ ಮೋಸ ಹೋದ. ಆದರೆ ಭವ್ಯ ಮಾಡಿರೋದು 3-4 ಇದರಲ್ಲಿ ಸಿಗಾಕೊಂಡಿದ್ದಾಗ ಅವಳನ್ನ ಯಾವತ್ತೋ ಹೊರಗೆ ಹಾಕ್ಬೋದಿತ್ತಲ್ಲ. ಇಲ್ಲಿ ಬಿಗ್ ಬಾಸಲ್ಲೂ ಗೇಮ್ ಇದೆ ಅನ್ನೋದು ಗೊತ್ತಾಗ್ತಿದೆಯಲ್ಲ, ಹೌದಾ ಅಲ್ವಾ? ಅದೇ ಮೋಸದ ಅವಳು ಹೊಡೆದಿದ್ದಾಳೆ, ಹನುಮಂತನಿಗೆ ಹೊಡಿಬಾರ್ದು ಕೈ ಮಾಡಿದ್ದಾಳೆ, ಆದರೂ ಅವಳನ್ನು ಸೇರಿಸ್ಕೊಂಡಿದ್ದಾರೆ. ಅಲ್ಲಿ ಸ್ವಲ್ಪ ಭವ್ಯನ ಮೇಲೆ ಜಾಸ್ತಿ ಇಂಟೆನ್ಷನ್ ಯಾಕೆ ಇಟ್ಟಿದ್ದಾರೆ, ಏನು ಉದ್ದೇಶ ಇದೆ ಅನ್ನೋದು ಜನಕ್ಕೆ ಈಗ ಹೊರಗಡೆ ಜನ ಮಾತಾಡೋದು ನೋಡೋ ಪ್ರಕಾರ ಆ ರೀತಿ ಇದೆ. ಈಗ ಆ ರೀತಿ ಜಗದೀಶ್ ಪಾಪ ರಿಯಲಿ ಜಗದೀಶ್ ಬಗ್ಗೆ ಭಾಳ ಬೇಜಾರಾಯಿತು. ಮಾತಾಡ್ದ, ಅವನೇನೋ ಮೈ ಕೈ ಮಾಡಲಿಲ್ಲ. ಅವನನ್ನು ಬೇಕು ಅಂತ ಟಾರ್ಗೆಟ್ ಮಾಡಿದ್ರು ಎಲ್ಲ ಸೇರ್ಕೊಂಡು, ಗ್ರೂಪ್ ಸೇರ್ಕೊಂಡು ಟಾರ್ಗೆಟ್ ಮಾಡಿ. ಅವಾಗ ನೆಕ್ಸ್ಟ್ ಟೈಮು ಸೀಸನ್ ಬಿಗ್ ಬಾಸ್ ಮಾಡುವಾಗ ಇದೆಲ್ಲ ಕೌಂಟ್ರ್ ಆಗುತ್ತೆ. ಒಂದು ಖುಷಿ ಪಡ್ತೀನಿ, ಡ್ರೆಸ್ ವಿಷಯದಲ್ಲಿ ತುಂಬ ಖುಷಿ ಪಡ್ತೀನಿ. ಎಲ್ಲ ಒಂಥರ ಡೀಸೆಂಟಾಗಿರುತ್ತೆ ಬಿಗ್ ಬಾಸ್ ಈ ಸರಿ. ಅದೊಂದು ನಾನು ಹ್ಯಾಂಡ್ಸ್ ಅಪ್ ಹೇಳ್ತೀನಿ. ಯಾಕೆಂದರೆ ಒಂದು ಫ್ಯಾಮಿಲಿ ಕುತ್ಕೊಂಡು ನೋಡುವಾಗ ಕೆಲವು ಡ್ರೆಸ್ಸು ತುಂಬ ವಿಚಿತ್ರವಾಗಿರುತ್ತೆ. ಇಲ್ಲಿ ಅಂತೂ ನಮ್ಮ ಕರ್ನಾಟಕ, ನಮ್ಮ ಇಂಡ್ಯಾದಲ್ಲಂತೂ ಸ್ವಲ್ಪ ಎಲ್ಲ ಈ ಥರ ಡ್ರೆಸ್ ಜಾಸ್ತಿ ಹಾಕ್ತಾರೆ. ರಾಯಲ್ಟಿ ಇರೋರು ಓಕೆ, ಬಟ್ ಈ ಸರಿ ಅದೊಂದು ಮಾತ್ರ ಬಿಗ್ ಬಾಸ್ ಒಂದು ಖುಷಿ. ರಜತ್ ವಿಷಯದಲ್ಲಿ ಏನಂದರೆ, ಚೈತ್ರ ನಿನ್ನನ್ನು ನಾನು ಓಡಿಸ್ಬಿಟ್ಟೆ ನಾನು ಹೋಗೋದು ಅಂತ ಹೇಳ್ತಾರೆ. ಅದು ತಪ್ಪು. ಮೊನ್ನೆ ಧನ್ರಾಜನ್ ಓಡಿಸಿದ್ದೀನಿ, ಅವರು ನೋಡಿಸಿದ್ದೀನಿ, ಇವ್ರು. ಹಂಗಾರೆ ಬಿಗ್ ಬಾಸ್ ಏನಕ್ಕಿರೋದು? ಹೊರಗಡೆ ಜನ ಓಟ್ ಹಾಕಿದ್ರ ಮೇಲೆ ಹೋಗ್ತಾರೆ, ಒಳಗಡೆ ನಡೆಯೋ ವಿಷಯದಲ್ಲಿ ಹೊರಗಡೆ ಹೋಗ್ತಾರಲ್ವಾ? ಇವನೇ ವಹಿಸ್ಕೊಬಿಟ್ಟಿದ್ದಾನಲ್ಲ ರಜತ್. ಇದು ತುಂಬ ತಪ್ಪು ನಡೀತಾ ಇದೆ ರಜತ್ ವಿಷಯದಲ್ಲಿ. ರಜತ್ ಯಾರನ್ನೇ ನೋಡಿ, ಮಂಜು ನಿನ್ನನ್ನು ನಾನು ಓಡಿಸ್ತೀನಿ, ಅವರು ಓಡಿಸ್ದಂಗೆ. ಇವ್ರು ಯಾರು ಓಡಿಸೋಕ್ಕೆ?
ಸೇಮ್ ಮಂಜು ಹೇಗೆ, ಇವರು ಹೇಗೆ, ಮೋಕ್ಷಿತ ಹೇಗೆ, ಎಲ್ಲ ಒಂದೇ ಅಲ್ವಾ. ಎಲ್ಲರನ್ನೂ ನಾನು ಓಡಿಸ್ತಾ ಇದ್ದೀನಿ ಕಣೋ ಅನ್ನೋಕ್ಕೆ. ಉಳಿಸ್ಕೊಂಡ್ಲಿ, ಅದೇನು ಹೊರಗಡೆ ಓಟ್ ಇರ್ಬೋದು, ಏನೋ ಮಾಡಿ ಉಳಿಸ್ಕೊಂಡಿರ್ಬೋದು. ಬಟ್ ಓಟ್ ಹಾಕಿ ಉಳಿಸ್ಕೊಂಡ್ರೂ ನ್ಯಾಯ ನೋಡಬೇಕಲ್ವಾ. ಬಿಗ್ ಬಾಸ್ ಇರೋದು ಏನಕ್ಕೆ? ನಾನೇ ಎಲ್ಲರನ್ನೂ ಓಡಿಸ್ತಾ ಅದು ಸುದೀಪ್ ಯಾವ ಟೈಮಲ್ಲೂ ಈ ಮಾತು ಕೇಳಿಲ್ಲ. ರಜತಕ್ಕೆ ಅಧಿಕಾರ ಕೊಟ್ಟಿದ್ದಾರೆ ಹಂಗಾರೆ ಓಡಿಸೋದು ಹೇಳೋದು. ಸುದೀಪನೇ ಹೇಳಲ್ಲ. ಸುದೀಪಿಗೆ ಇನ್ಚಾರ್ಜ್ ಕೊಟ್ಟವರು ಹೇಳಲ್ಲ ಅಂದರೆ ರಜತ್ ಯಾರು ಹೇಳೋಕ್ಕೆ? ಎಲ್ಲರೂ ಒಂದೇ ತಾನೆ. ಆ ಪದ ತುಂಬ ಮಿಸ್ಟೇಕ್ ಇದೆ ಇದರಲ್ಲಿ. ಓಕೆ, ಥ್ಯಾಂಕ್ ಯು. ನಮಗೆ ರಜತ್ ಬೆಸ್ಟು. ರಜತ್ ಬಂದಮೇಲೆ ಬಿಗ್ ಬಾಸ್ TRP ಎಲ್ಲ ರೇಸ್ ಆಗಿದ್ದು. ಆಮೇಲೆ ನೋಡಬೇಕು ಅನಿಸಿದ್ದು. ತುಂಬ ಸಪ್ಪೆ ಆಗಿಬಿಟ್ಟಿತ್ತು ಮೊದಲು. ರಜತ್ ಬಂದಮೇಲೆ ಮತ್ತೆ ಪಿಕಪ್ ಆಯಿತು. ಈಗ ನಮ್ಗೆ ರಜತೆ ಗೆಲ್ಲಬೇಕು. ಟಾಸ್ಕ್ ಚೆನ್ನಾಗಿ ಮಾಡ್ತಾರೆ, ಆಮೇಲೆ ಕಾಮಿಡಿ ಮಾಡ್ತಾರೆ, ತುಂಬ ನಗಿಸ್ತಾರೆ, ಹ್ಯೂಮರಸ್ ಆಗಿರ್ತಾರೆ, ಮನೆಯಲ್ಲಿ ಆ್ಯಕ್ಟಿವ್ ಆಗಿರ್ತಾರೆ, ಮನೆ ತುಂಬ ಓಡಾಡ್ಕೊಂಡು ಚೆನ್ನಾಗಿರ್ತಾರೆ. ಅವ್ರು ಇರೋದಕ್ಕೆ ಮನೆ ಲವಲವಿಕೆ ಆಗಿದೆ. ಮಂಜು ಅವರು ಗೌತಮಿ ಜೊತೆ ಸೇರಿಕೊಂಡು ಡಲ್ಲಾದರು. ಗೌತಮಿ ತುಂಬ ಡಾಮಿನೇಟ್ ಮಾಡಿಬಿಟ್ರು ಅವ್ರನ್ನ. ಪಾಪ ಹುಲಿ ಇದ್ದಂಗೆ ಇದ್ದವ್ರು ಇಲಿ ಆಗಿಬಿಟ್ರು ಮಂಜು ಅವರು. ಭವ್ಯ ತ್ರಿವಿಕ್ರಮ್ದು ಅವ್ರದ್ದು ಸ್ವಲ್ಪ ಫ್ರೆಂಡ್ಶಿಪ್ ನಡೀತಾ ಇದೆ, ಬಟ್ ಏನಂತ ಗೊತ್ತಿಲ್ಲ. ಬಟ್ ತ್ರಿವಿಕ್ರಮ್ಗಿನ ನಂಗೆ ರಜತ್ ಗೆಲ್ಲಬೇಕು. ತ್ರಿವಿಕ್ರಮ್ ಚೂರು ಮೋಸ ಮಾಡ್ತಾರೆ, ಅಲ್ಲಿ ಸ್ವಲ್ಪ ಫೇಕ್ ಅನಿಸ್ತಾರೆ. ಬಟ್ ರಜತ್ ನೇರವಾಗಿದ್ದಾರೆ, ಸ್ಟ್ರೈಟ್ ಫಾರ್ವರ್ಡ್ ಇದ್ದಾರೆ. ಹನುಮಂತು ಅವ್ರಿಗಿನ ಜಾಸ್ತಿ ಫೇಕು, ಮುಖವಾಡ ಹಾಕೊಂಡು ಆಡ್ತಾ ಇದ್ದಾರೆ ಅನಿಸುತ್ತೆ. ಅಯ್ಯೋ ಮುಗ್ಧ ಇಲ್ಲ, ಅವರು ಏನು ಮುಗ್ಧ ಇಲ್ಲ, ನಾಟಕ ಮಾಡ್ತಾ ಇದ್ದಾರೆ ಅವರು. ಅವ್ನು ಟಾಸ್ಕಲ್ಲೆಲ್ಲ ಬಂದಾಗ ನೋಡಿ ಎಷ್ಟು ಚೆನ್ನಾಗಿ ಆಡ್ತಾನೆ, ಎಲ್ಲ ಗೊತ್ತಿರುತ್ತೆ. ಆದರೆ ಬೇರೆ ಟೈಮಲ್ಲಿ ಮಾತ್ರ ಮುಗ್ದಿನ ಥರ ಬಿಹೇವ್ ಮಾಡ್ತಾನೆ. ಟಾಸ್ಕಲ್ಲಿ ಹೆಂಗೆ ಆಡಬೇಕು ಅದೆಲ್ಲ ಕರೆಕ್ಟಾಗಿ ಆಡ್ತಾನೆ, ಎಲ್ಲ ಬುದ್ಧಿನೂ ಗೊತ್ತಿರುತ್ತೆ. ಬೇರೆ ಟೈಮಲ್ಲಿ ಮುಗ್ದಿನ ಥರ ಬಿಹೇವ್ ಮಾಡ್ತಾನೆ. ಅದಕ್ಕೆ ಅವ್ನು ಮುಗ್ಧ ಅಲ್ಲ ಅಂತ ನಾನು ಹೇಳೋದು. ಎಲ್ಲರೂ ಚೆನ್ನಾಗಿ ಆಡ್ತಾ ಇದ್ದಾರೆ. ಅದರಲ್ಲಿ ನಾನು ಅಂದ್ಕೊಂಡಂಗೆ ಹನುಮಂತ ಗೆಲ್ಬೋದು ಅಂತ ಅನಿಸುತ್ತೆ. ಟಾಸ್ಕ್ ಅಂದಾಗ ಎಲ್ಲರೂ ಚೆನ್ನಾಗಿ ಮಾಡ್ತಿದ್ದಾರೆ. ಎಲ್ಲರೂ ಅಂದರೆ ಇವಾಗ ಅವರು ಜಗಳ ಅಂದರೆ ಅದು ಬಿಗ್ ಬಾಸಲ್ಲಿ ಅದೆಲ್ಲ ಮಾಮೂಲಿನೇ. ಬಟ್ ಯಾರೂ ಅದನ್ನು ತಲೆಗೆ ಹಾಕ್ಕೊತಾ ಇಲ್ಲ. ನೆಕ್ಸ್ಟ್ ಎಲ್ಲರೂ ಫ್ರೆಂಡ್ಲಿಯಾಗಿ ಎಲ್ಲರೂ ಚೆನ್ನಾಗೇ ಇಲ್ಲ, ಅವ್ರವ್ರ ವ್ಯಕ್ತಿತ್ವ ತೋರಿಸ್ಕೊಂಡೇ ಇರ್ತಾರೆ. ಯಾಕಂದರೆ ಎಷ್ಟು ದಿನ ಮುಖವಾಡ ಹಾಕೋಕ್ಕಾಗುತ್ತೆ? ಒಂದಿನ ಹಾಕ್ಬೋದು, 2 ದಿನ ಹಾಕ್ಬೋದು. ಅಷ್ಟೊಂದು ದಿನ ಹಾಕ್ಕೊಂಡು ಯಾರೂ ಇರೋಕ್ಕಾಗಲ್ಲ. ಅವರು ಏನಂತ ನಮ್ಗೆ ಎಲ್ಲರಿಗೂ ಗೊತ್ತಾಗುತ್ತೆ. ಭವ್ಯನೂ ಚೆನ್ನಾಗಿ ಆಡ್ತಾರೆ ಟಾಸ್ಕ್ ಅಂತಂದರೆ. ಮೋಕ್ಷಿತಾಗಿಂತ ಭವ್ಯನೇ ಚೆನ್ನಾಗಿ ಆಡೋದು ಟಾಸ್ಕ್ ವಿಷಯದಲ್ಲಿ. ಬೇರೆ ವಿಷಯದಲ್ಲಿ ಚೆನ್ನಾಗಿ ಮಾತಾಡ್ತಾರೆ, ಹಾಡ್ತಾರೆ, ಎಲ್ಲ ಮಾಡಿ. ಹನುಮಂತು ನೋಡಿದ್ರೆ ಅವರೇ ಗೆಲ್ಬೋದು. ಯಾಕಂದರೆ ಅವರು ಇನ್ನೋಸೆನ್ಸ್ ಅಂದರೆ ನಾವು ಎಲ್ಲ ಮೊದಲಿಂದನೂ ಬೇರೆ ಕಡೆ ಎಲ್ಲನೂ ನೋಡ್ಕೊಂಡು ಬಂದಿದ್ದೀವಿ. ಅವರೆಲ್ಲ ಆ ಕಡೆ ಎಲ್ಲಿ ಹೆಂಗಿದಾರೋ ಇವಾಗೂ ಹಂಗೇ ಇದ್ದಾರೆ. ಮತ್ತು ಅವರು ಗೆದ್ದಾಗ ಜಾಸ್ತಿ ಹಿಗ್ಗೋದು, ಸೋತಾಗ ಕುಗ್ಗೋದು, ಅದನ್ನು ಯಾವುದನ್ನು ಆ ಥರ ತಗೊಳ್ಳಲ್ಲ. ಅವರು ಗೆದ್ದರೆ ಬೇರೆಯವರೆಲ್ಲ ಸೋತಾಗ ತುಂಬ ಒಂಥರ ಮೆಂಟಲಿ ಇದಾಗ್ಬಿಡ್ತಾರೆ. ಅವನು ಆ ಥರ ಆಡಲ್ಲ. ಸೋತ್ರೆ ಅಷ್ಟೇ, ಇದು ಆಟ ಅಂದ್ಕೊಂಡು ಅವರು ಮುಂದುವರ್ಕೊಂಡು ಹೋಗ್ತಾರೆ. ಅವರೇ ಬರಬೇಕು ನೆಕ್ಸ್ಟ್ ಸೀಸನ್ ಕೂಡ. ಅದು ತುಂಬ ಬೇಜಾರಾಗುತ್ತೆ. ಬೇರೆ ಯಾರು ನಡೆಸ್ಕೊಟ್ರು ಅಷ್ಟೊಂದು ಅವ್ರದ್ದು ಆ ಸ್ಥಾನ ಅವ್ರು ಬೇರೆ ಯಾರೂ ತುಂಬಕ್ಕೆ ಸಾಧ್ಯನೇ ಇಲ್ಲ ಅಂತ. ಯಾಕಂದರೆ ನಾವು ಮೊದಲಿಂದನೂ ಅವ್ರನ್ನೇ ನೋಡ್ಕೊಂಬಂದಿದ್ದೀವಿ. ಆ ಪ್ಲೇಸಲ್ಲಿ ಬೇರೆ ಯಾರನ್ನೂ ನೋಡೋಕ್ಕೆ ಇಷ್ಟಪಡಲ್ಲ. ಹನುಮಂತನೇ ಗೆಲ್ಲೋದು ಹನುಮಂತನೇ. ಆನೆಸ್ಟಾಗಿದ್ದಾನೆ, ಅವನೇ ಗೆಲ್ಬೋದು ಅನಿಸುತ್ತೆ.